ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೆಂಪಲ್ ಸ್ಟೈಲ್ ಊಟ ಅಂದರೆ ಎಲ್ರಿಗೂ ಫೇವ್ರೇಟ್ ಇರುತ್ತೆ ಅಲ್ವಾ. ಇದೇ ಕಾನ್ಸೆಪ್ಟನ್ನ ಮಲ್ಲೇಶ್ವರಮಲ್ಲಿರೋ ಬೈ ಟು ಕಾಫಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅವರು ಟೆಂಪಲ್ ಮೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. 2012ಇಂದ ಬಾಳೆ ಎಲೆ ಊಟನ ಸ್ಟಾರ್ಟ್ ಮಾಡಿದ್ರು. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಇರೋದು ಮಲ್ಲೇಶ್ವರಂ 7th ಕ್ರಾಸಲ್ಲಿ. ಇದಿರೋದು CTR ಆಪೋಸಿಟಲ್ಲೇ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸ್ಪೆಷಲ್ ಬಾಳೆ ಎಲೆ ಊಟನ ಕೂಡ ಅವರು ಮಾಡಿದ್ದಾರೆ. ಅದು ಅನ್ಲಿಮಿಟೆಡ್ 300 ರುಪೀಸ್ಗೆ ಬಾಳೆ ಎಲೆ ಊಟ. ನಾರ್ಮಲ್ ಡೇಸಲ್ಲಿ ಹೋದರೆ 160 ರುಪೀಸ್ಗೆಲ್ಲನೂ ಸಿಗುತ್ತೆ. ಇದು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ. ಆಮೇಲೆ ಟೆಂಪಲ್ ಥರನೇ ಗಂಟೆ ಕೂಡ ಇಟ್ಟಿದ್ದಾರೆ. ಹೋಗಿದ ತಕ್ಷಣ ಬಾಳೆ ಎಲೆ ಮತ್ತು ವಾಟರ್ ಬಾಟಲ್ನ ಕೊಡ್ತಾರೆ. ನಾರ್ಮಲಾಗೆ ಬಾಳೆ ಎಲೆ ಊಟ ಅಂತ ಹೇಳಿದ್ರೆ ಮೊದಲಿಗೆ ಹೋಗಿದ ತಕ್ಷಣ ಉಪ್ಪು ಮತ್ತು ಉಪ್ಪಿನಕಾಯಿ ಆ ಥರ ಹಾಕ್ತಾರೆ ಅಲ್ವಾ. ಬಟ್ ಇವತ್ತು ಇಲ್ಲೇನು ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿದ್ರೆ ಹೋಗಿದ ತಕ್ಷಣ ಪಂಚಕಜ್ಜಾಯ ಹಾಕ್ತಾರೆ. ಅದಾದಮೇಲೆ ಪಂಚಕಜ್ಜಾಯ ಇದೆ ಫಸ್ಟು ಟೈಮ್ ನಾನು ತಿಂದಿದ್ದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದಾದಮೇಲೆ ಉಪ್ಪು, ಉಪ್ಪಿನಕಾಯಿ, ಕಡಲೆಕಾಳು, ಉಸ್ಲಿ ಮತ್ತು ಕೋಸಂಬರಿ, ಬೀನ್ಸ್ ಪಲ್ಯ ಎಲ್ಲನೂ ಕೊಟ್ಟರು. ಹಲಸಿನನ್ನು ಯೂಸ್ ಮಾಡಿ ಒಂದು ಪಾಯಸ ಮಾಡಿದರು. ಅದಂತೂ ಸಖತ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇವತ್ತಿನ ಮೆನುನಲ್ಲಿ ನನಗೆ ಇದು ತುಂಬ ಫೇವ್ರೆಟ್ ಅಂತ ಹೇಳ್ಬೋದು. ಆಮೇಲೆ ಬೇಳೆ ಹೋಳಿಗೆನ ಬಡಿಸ್ತಾರೆ. ಅದಕ್ಕೆ ತುಪ್ಪ ಕೂಡ ಹಾಕ್ತಾರೆ. ಬೇಳೆ ಹೋಳಿಗೆ ಅನ್ಲಿಮಿಟೆಡ್ ಇರಲ್ಲ. ನೀವೇನಾದರೂ ಎಕ್ಸ್ಟ್ರಾ ಹೋಳಿಗೆ ಬೇಕಿದ್ದರೆ 20 ರುಪೀಸ್ ಒಂದು ಹೋಳಿಗೆಗೆ ಪೇ ಮಾಡಬೇಕಾಗುತ್ತೆ. ಆಮೇಲೆ ರೈಸ್ ಬಾತ್ ಆಗಿ ಟೊಮೆಟೊ ಬಾತ್ನ ಬಡಿಸಿದ್ರು ಮತ್ತು ಹಾರ್ಲಿಕ್ಸ್ ಬರ್ಫಿ ಅಂತ ಕೊಟ್ಟಿದ್ದರು. ಅದಂತೂ ಸಖತ್ತು ಸಾಫ್ಟಾಗಿ ಮೈಸೂರು ಪಾಕ್ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು. ಮಂಗಳೂರವರು ಎಲ್ಲರಿಗೂ ಗೊತ್ತಿರುತ್ತೆ ಕೊಟ್ಟ ಕಡುಬು. ಈ ಮುಂಚೆ ನಾನು ಮಂಗಳೂರು ಸ್ಟೋರ್ಸಲ್ಲಿ ಒಂದು ಸಲ ಹಲಸಿನ ಹಣ್ಣಿನ ಕೊಟ್ಟ ಕಡುಬು ಟೇಸ್ಟ್ ಮಾಡಿದ್ದೆ. ಅಲ್ಲಿ ಬಿಸಿ ಬಿಸಿಯಾಗಿರಲಿಲ್ಲ, ಪ್ಯಾಕ್ಡ್ ತಿಂದಿದ್ದೆ. ಅದು ಚೆನ್ನಾಗಿತ್ತು. ಆದರೆ ಇಲ್ಲಿ ಬಡಿಸಿದ್ದು ಕೊಟ್ಟ ಕಡುಬು ಅಂತೂ ತುಂಬಾ ಚೆನ್ನಾಗಿತ್ತು. ಅವರು ಹಸಿ ಕಾಯಿ ಚಟ್ನಿ ಜೊತೆ ಬಡಿಸಿದ್ರು. ಬಿಸಿ ಬಿಸಿಯಾಗಿತ್ತು. ನಿಮಗೂ ಯಾರಿಗೆಲ್ಲ ಕೊಟ್ಟ ಕಡುಬು ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಕೊಟ್ಟ ಕಡುಬು ಇನ್ನೂ ಬೇರೆ ಬೇರೆ ಥರ ನನಗೂ ಟೇಸ್ಟ್ ಮಾಡಬೇಕು ಅಂತ ಇಷ್ಟ ಇದೆ. ಬೆಂಗಳೂರಲ್ಲಿ ಬೇರೆ ಎಲ್ಲಾದರೂ ಈ ಥರ ಕೊಟ್ಟ ಕಡುಬು ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಇದೇನು ಮುಂದೆ ಇಟ್ಟಿರೋ ಬಾಕ್ಸ್ ಅಂತ ನೋಡ್ತಾ ಇದ್ದೀರಾ, ಅದನ್ನು ಮುಂದೆ ಹೇಳ್ತೀನಿ ನಿಮಗೆ ನಾನು. ಏನೆಲ್ಲನೂ ಈ ಮೆನು ಜೊತೆ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ಹಬ್ಬದ ಸ್ಪೆಷಲ್ ಅಂತ. ಇಷ್ಟೆಲ್ಲ ಕೊಟ್ಟಾದಮೇಲೆ ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಕೊಡಲಿಲ್ಲ ಅಂದರೆ ಹೇಗೆ, ಅಕ್ಕಿ ರೊಟ್ಟಿನ ಕೂಡ ಅವರು ಬಡಿಸಿದ್ರು. ಅದ್ರ ಜೊತೆ ಒಂದು ಕಾಳದು ಗ್ರೇವಿ ಕೂಡ ಹಾಕಿದರು. ಅದು ಟೇಸ್ಟು ಚೆನ್ನಾಗಿತ್ತು. ಆಮೇಲೆ ರೈಸ್ ಸಾಂಬಾರ್, ರೈಸ್ ರಸಮ್, ಕರ್ಡ್ ರೈಸ್ ಎಲ್ಲನೂ ಕೊಟ್ಟಿದ್ದರು. ಲಾಸ್ಟಲ್ಲಿ ಬೀಡ ಕೂಡ ಇನ್ಕ್ಲೂಡೆಡ್ ಇತ್ತು ಈ ಮೀಲಲ್ಲಿ. ಆಗಲೇ ಒಂದು ಬಾಕ್ಸ್ ತೋರಿಸಿದ್ನಲ್ಲ, ಆ ಬಾಕ್ಸಲ್ಲಿ ಇದೆಲ್ಲನೂ ಇನ್ಕ್ಲೂಡೆಡ್ ಇತ್ತು. ಅಂದರೆ ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ ಹಾಗೆ ಮೋದಕನ ಇನ್ಕ್ಲೂಡ್ ಮಾಡಿರ್ತಾರೆ. ಇದು ಎಲ್ಲರಿಗೂ ಕೂಡ ಯಾರ್ಯಾರು ಹಬ್ಬದೂಟದ ಮೀಲ್ಸ್ ತೊಗೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿರ್ತಾರೆ. ನೀವು ಮನೆಗೆ ಬೇಕಾದರೂ ಅದನ್ನು ತೊಗೊಂಡು ಹೋಗ್ಬೋದು. ಹಬ್ಬದ ಟೈಮಲ್ಲಿ ಪ್ರಿಪ್ರೇಷನ್ ಇರ್ಬೋದು, ಇಲ್ಲ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡೋದು, ಗೆಟ್ ಟುಗೆದರ್ ಮಾಡೋದು, ಇದೆಲ್ಲನೂ ಕಾಮನ್ ಆಗಿರುತ್ತೆ. ಮನೇಲಿ ಹಬ್ಬದ ಅಡುಗೆ ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ಅವರೆಲ್ಲ ಈ ಥರ ಆರ್ಡರ್ ಮಾಡ್ಕೊಳ್ಬೋದು ಬೇಕಿದ್ದರೆ. ಇಲ್ಲ ಅಂದರೆ ಈ ಥರ ಡಿಫ್ರೆಂಟ್ ಮೀಲ್ಸ್ ಇಟ್ಟಿರ್ತಾರೆ. ಅಂದರೆ ಸಂಕ್ರಾಂತಿ ಇರ್ಬೋದು, ಯುಗಾದಿ, ಹಾಗೆ ಈ ಥರ ಗೌರಿ ಗಣೇಶ ಫೆಸ್ಟಿವಲ್ ಎಲ್ಲದಕ್ಕೂ ಕೂಡ ಈ ಥರ ರೆಸ್ಟೋರೆಂಟಲ್ಲಿ ಫುಡ್ನ ಕೊಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಟೇಸ್ಟ್ ಮಾಡ್ಬೋದು. ನೀವು ಮಲ್ಲೇಶ್ವರಂ ಕಡೆ ಹೋದರೆ ತಪ್ಪದೆ ಇಲ್ಲೋಗಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ಲಿಮಿಟೆಡ್ ಫುಡ್ ಕೂಡ ಸಿಗುತ್ತೆ, ಅನ್ಲಿಮಿಟೆಡ್ ಮಾತ್ರ ಅಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.